ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆರೆಮೀಯ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯದ 10ನೇ ವಾಕ್ಯ. ಯೆಹೋವನಿಂದನ್ನುತ್ತಾನೆ, ಬಾಬೆಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡುವೆನೆಂಬ ನನ್ನ ಶುಭವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು. ಯಹೂದ ರಾಜ್ಯದ ರಾಜರುಗಳೆಲ್ಲ ದೇವರಿಗೆ ವಿರುದ್ಧವಾಗಿ ಜೀವಿಸಿದಾಗ ತಮ್ಮ ಕೊನೆಯ ಸಮಯಗಳಲ್ಲಿ ಯೆರೆಮೀಯನ ಮೂಲಕ ದೇವರು ಒಂದು ಕಾರ್ಯವನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ಅವರು ಸೆರೆವಾಸಕ್ಕೆ ಹೋಗಿದ್ದಾರೆ. ಅಲ್ಲಿರುವಂತಹ ಸಮಯದಲ್ಲಿ ಅವರಿಗೊಂದು ಡೌಟು, ನಮ್ಮನ್ನು ವಾಪಸ್ ದೇವರು ಕರ್ಕೊಂಡು ಬರ್ತಾರೋ ಇಲ್ವೋ. ಏಕೆಂದರೆ ದೇವರು ಯೆರೆಮೀಯನ ಮೂಲಕ ಹೇಳಿದರು, ನೀವು ಹೋದರೆ ನಿಮ್ಮನ್ನು 70 ವರ್ಷಗಳ ನಂತರ ನಾನು ಕರ್ಕೊಂಡು ಬರ್ತೀನಿ ಅಂತ. ಆದರೆ ಅಲ್ಲಿರುವಂತಹ ಜನರಿಗೆ ಒಂದು ಸಂಶಯ, ಯಾಕೆಂದರೆ ಸನ್ನಿವೇಶಗಳು ಪ್ರತಿಕೂಲವಾಗಿದೆ. ನೆಬೂಕದ್ನೆಚ್ಚರ್ ರಾಜ ಭಾಳ ಸ್ಟ್ರಾಂಗ್ ಆಗಿ ಅವರನ್ನು ಕಷ್ಟ ಕೊಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಅವರು ಗುಲಾಮರಾಗಿ ಅಲ್ಲಿ ಕೆಲಸಗಳನ್ನು ಮಾಡುತ್ತಾ ಮುಂದೆ ಸಾಗಬೇಕಾದ್ರೆ ಅವರಲ್ಲಿ ದೇವರು ಕೊಟ್ಟಂತಹ ವಾಗ್ದಾನದ ನೆರವೇರಿಕೆ ಸಂಶಯವನ್ನು ಉಂಟು ಮಾಡ್ತಾ ಇದೆ. ಇದು ನಡೆಯುತ್ತಾ ಇಲ್ವೋ ಎಂಬ ಒಂದು ಯೋಚನೆ ಅವರಲ್ಲಿ ಉಂಟು ಮಾಡ್ತಾ ಇದೆ. ಅಂಥ ಒಂದು ಸಂದರ್ಭದಲ್ಲಿ ಯೆರೆಮೀಯನು ಬಾಬೇಲ್ನಲ್ಲಿ ಸೆರೆಯಾಗಿದ್ದವರಿಗೆ ಒಂದು ಪತ್ರವನ್ನು ಬರೀತಾ ಇದ್ದಾನೆ. ಪತ್ರವನ್ನು ಬರೆದು ಕೊಟ್ಟು ಕಳಿಸ್ತಾ ಇದ್ದಾರೆ. ಬಾಬೇಲಿನಲ್ಲಿರುವಂತಹ ಜನರಿಗೋಸ್ಕರ, ಯಹೂದ್ಯರಿಗೋಸ್ಕರ ದೇವರ ಒಂದು ಆತ್ಮನ ಪ್ರೇರಣೆಯ ಮೂಲಕ ಒಂದು ಪತ್ರವನ್ನು ಬರೆದು ಕಳಿಸ್ಕೊಡ್ತಾ ಇದ್ದಾನೆ. ಯಾಕೆ ಅದನ್ನು ಕಳಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವರು ಅಲ್ಲಿ ಬಹಳ ಒಂದು ಯೋಚನೆಯಲ್ಲಿದ್ದಾರೆ, ನಮ್ಮನ್ನು ತಿರುಗಿ ಬರುವುದಕ್ಕೆ ಈ ರಾಜ ಬಿಡ್ತಾನೋ ಇಲ್ವೋ ಅಂತ. ಆಗ ದೇವರು ಯೆರೆಮೀಯನ ಮೂಲಕ ಹೇಳ್ತಾ ಇರುವಂತಹ ಮಾತು 70 ವರ್ಷ ಪ್ರಬಲವಾಗಿರುತ್ತೆ, ಆದರೆ ಅದರ ನಂತರ ನಾನು ನಿಮ್ಮನ್ನು ಕಟಾಕ್ಷಿಸ್ತೇನೆ. 70 ವರ್ಷಗಳವರೆಗೆ ನಿಮ್ಮ ಮೇಲೆ ಕಟಾಕ್ಷವನ್ನಿಡದೆ ಬಾಬೇಲ್ನವರಿಗೆ ಪವರನ್ನು ಕೊಡುವಂತಹ ಅದೇ ದೇವರು 70 ವರ್ಷಗಳ ನಂತರ ಅವರ ಮೇಲಿರುವಂತಹ ಆ ಒಂದು ಸಹಾಯವನ್ನು ಬಿಟ್ಟು ನಿಮಗೆ ಒಂದು ಕಟಾಕ್ಷವನ್ನು ಕೊಟ್ಟು ನಿಮ್ಮನ್ನು ಈ ಸ್ಥಳಕ್ಕೆ ತಿರುಗಿ ಬರಮಾಡ್ತೇನೆ ಅಂತ ನಾನು ಹೇಳಿದಂತಹ ಶುಭ ವಾಕ್ಯವನ್ನು ನೆರವೇರಿಸ್ತೇನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ಕೊಟ್ಟಂತಹ ವಾಗ್ದಾನ, ದೇವರು ಕೊಟ್ಟಂತಹ ಮಾತು, ದೇವರು ಕೊಟ್ಟಂತಹ ವಾಕ್ಯ ನೆರವೇರುವುದಕ್ಕೆ ಸನ್ನಿವೇಶವು ಕಾಣದೇ ಇದ್ದರೂ ಸಹ ದೇವರು ಹೇಳ್ತಾ ಇದ್ದಾರೆ, ನಾನು ಹೇಳಿದ್ದನ್ನು ನೆರವೇರಿಸುವುದಕ್ಕೆ ನಾನು ಶಕ್ತನಾಗಿದ್ದೇನೆ. ನಾನು ಹೇಳಿದ್ದನ್ನು ನೆರವೇರಿಸುವುದಕ್ಕೆ ನಾನು ಬಯಸುವವನಾಗಿದ್ದೇನೆ. ಈ ದಿವಸ ಕರ್ತನ ಸನ್ನಿಧಾನದಲ್ಲಿ ಹೇಳೋಣ, ಸ್ವಾಮಿ, ನೀನು ನನ್ನ ಜೀವಿತದಲ್ಲಿ ಮಾಡುವಂತಹ ಎಲ್ಲ ವಾಗ್ದಾನಗಳು, ನೀನು ಕೊಟ್ಟಿರುವಂತಹ ವಾಗ್ದಾನ, ಕೊಡಲಿಕ್ಕಿರುವ ವಾಗ್ದಾನ, ಅದನ್ನು ನೆರವೇರಿಸುವುದಕ್ಕೆ ನೀನು ಶಕ್ತನು ಎಂಬುದಾಗಿ ನಾನು ನಂಬುತ್ತೇನೆ. ಯಹೂದದವರಿಗೆ ಸನ್ನಿವೇಶ ನೋಡಿದಾಗ ಇದು ನೆರವೇರುವಂಥ ಸಾಧ್ಯತೆ ಕಾಣ್ತಾ ಇಲ್ಲ. ಆದರೆ ಅವರನ್ನು ದೃಢಪಡಿಸುವುದಕ್ಕಾಗಿ, ದೇವರ ಮೇಲಿರುವಂತಹ ಅವರ ಭರವಸೆ ಕುಂದಿ ಹೋಗದೇ ಇರುವುದಕ್ಕಾಗಿ ದೇವರು ಯೆರೆಮೀಯನ ಮೂಲಕ ಒಂದು ಪತ್ರವನ್ನು ಬರೆದು ಅವರಿಗೆ ಕಳಿಸಿಕೊಟ್ಟಿದ್ರೆ, ಈ ಬೆಳಗ್ಗೆ ವಾಕ್ಯ ನಿಮ್ಮ ಬಳಿಗೆ ಬರ್ತಾ ಇರೋದಕ್ಕೆ ಕಾರಣ ಏನು? ಒಂದು ವೇಳೆ ನೀನು ಸಹ ದೇವರ ವಾಗ್ದಾನವನ್ನು ಹೊಂದಿಕೊಂಡು ಅದು ನೆರವೇರುವುದಕ್ಕೆ ಸಾಧ್ಯತೆಯನ್ನು ಕಾಣದೆ, ಸನ್ನಿವೇಶ ಕಾಣದೆ, ನಿರಾಶೆಯಲ್ಲಿ ಮುಳುಗಿ, ವೇದನೆಯಲ್ಲಿ ಮುಳುಗಿ ಜೀವಿಸ್ತಾ ಇರುವುದಾದರೆ, ಈ ಬೆಳಗ್ಗೆ ವಾಕ್ಯ ನಿನಗೆ ಹೇಳುತ್ತೆ, ಇಲ್ಲ, ನಿನಗೋಸ್ಕರ ಅದ್ಭುತವನ್ನು ಮಾಡುವ ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆ. ಆತನೊಂದು ಮಾತನ್ನು ಹೇಳಿದ್ದರೆ ಅದನ್ನು ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾನೆ. ಸನ್ನಿವೇಶಗಳು ದೇವರಿಗೆ ಮುಖ್ಯ ಅಲ್ಲ. ನೆಬೂಕದ್ನೆಚ್ಚರ್ ರಾಜನ ಆ ಒಂದು ಆಳ್ವಿಕೆಯಲ್ಲಿ ಬಹಳ ಕಷ್ಟವನ್ನು ಪಟ್ಟಂತಹ ಆ ಜನರಿಗೆ ನಂತರದ ದಿನಗಳಲ್ಲಿ ಅವನ ರಾಜ್ಯವನ್ನು ಪತನ ಮಾಡಿ, ಮೇದ್ಯ ರಾಜ್ಯವನ್ನು ತಂದು ಅದನ್ನು ಪತನ ಮಾಡಿ, ಪಾರ್ಸಿ ಸಾಮ್ರಾಜ್ಯವನ್ನು ತಂದು ಅದರ ಮೊದಲನೇ ಅರಸನಾದ
ಕೋರೇಶನ ಮನಸ್ಸನ್ನು ಪ್ರೇರೇಪಿಸಿ ಆ ಯಹೂದ್ಯರನ್ನು ಅಲ್ಲಿಂದ ಬಿಡಿಸಿಕೊಂಡು ಪುನಃ 70 ವರ್ಷಗಳ ನಂತರ ಇಸ್ರಾಯೇಲ್ ದೇಶಕ್ಕೆ ಕರೆದುಕೊಂಡು ಬಂದಿದ್ದರೆ, ಅದೇ ದೇವರು ಈ ಬೆಳಗ್ಗೆ ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ನಾನು ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದೇನೆ, ನಾನು ನಿಮಗಾಗಿ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದೇನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಂಬಿಕೆಯಿಂದ ದೇವರ ಸಲ್ಲಿರೋದಾದರೆ ದೇವರ ವಾಕ್ಯ ಹೇಳ್ತದೆ, ನಾನು ಕೊಟ್ಟ ಮಾತನ್ನು ನಾನು ನೆರವೇರಿಸ್ತೇನೆ. ನಾನು ಅದಕ್ಕೋಸ್ಕರವಾಗಿ ಉತ್ಸಾಹವುಳ್ಳವನಾಗಿದ್ದೇನೆ. ಈ ಬೆಳಗ್ಗೆ ವಾಕ್ಯವನ್ನು ನೆರವೇರಿಸುವ, ವಾಗ್ದಾನವನ್ನು ನೆರವೇರಿಸುವ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಈ ದಿವಸಗಳಲ್ಲಿ ನಮ್ಮಲ್ಲಿ ನಂಬಿಕೆ ಕುಂದಿ ಹೋಗಬಾರ್ದು, ಭರವಸೆಯನ್ನು ಕಳೆದುಕೊಳ್ಳಬಾರ್ದು, ನಿರಾಶರಾಗಬಾರ್ದು, ವೇದನೆಯಲ್ಲಿ ಮುಳುಗಬಾರ್ದು. ದೇವರಲ್ಲಿ ಆಶ್ರಯಿಸಿ ದೇವರ ಚಿತ್ತವನ್ನು ಮಾಡುತ್ತಾ ಮುಂದೆ ಸಾಗುವುದಾದರೆ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ದಿವಸ ಕರ್ತನಲ್ಲಿ ಆಶ್ರಯಿಸೋಣ. ಕರ್ತನೆ, ನೀನು ಕೊಟ್ಟಂಥ ವಾಗ್ದಾನ, ನೀನು ಕೊಟ್ಟಂತಹ ಮಾತುಗಳು ಅದು ನೆರವೇರಿಸುವುದಕ್ಕೆ ನೀನು ಶಕ್ತನಾಗಿದ್ದಿ ಎಂಬುದಾಗಿ ನಾನು ನಂಬಿದ್ದೇನೆ ಸ್ವಾಮಿ. ನಂಬಿಕೆಯಿಂದ ದೇವರ ಸನ್ನಿಧಾನದಲ್ಲಿ ಕಾಯುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ದೇವರು ಯಾಕೆ ಅದ್ಭುತವನ್ನು ಮಾಡ್ತಾ ಇಲ್ಲ? ನಮ್ಮಲ್ಲಿ ಅಪನಂಬಿಕೆ ಬರ್ತಾ ಇದೆ. ದೇವರು ಕೊಟ್ಟಂಥ ವಾಗ್ದಾನ ನೆರವೇರುತ್ತೋ ಇಲ್ಲೋ ಎಂಬ ಸಂಶಯ ನಮ್ಮಲ್ಲಿದೆ. ನಾವು ಸಂಶಯ ಪಡದೆ ನಂಬಿಕೆಯಿಂದ ಮುಂದೆ ಸಾಗೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಸಮಯಕ್ಕಾಗಿ ಸ್ತೋತ್ರ. ನೀನು ಕೊಟ್ಟಂಥ ವಾಗ್ದಾನವನ್ನು ಬಿಗಿಯಾಗಿ ಹಿಡಿದುಕೊಂಡು ಮುನ್ನಡೆಯುವಂತೆ ಕರ್ತನೆ ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.